ಅವ್ರನ್ನ ಏಟೊಂದು ಆಳವಾಗಿ ಇಷ್ಟಪಡ್ತೀವಿ ಅನ್ನೋದು ಮುಖ್ಯ. ಒಳಗಡೆ ಅಳಕಿರೋರು ಭಯ ಇರ್ತೈತೆ, ಆದ್ರೆ ಪ್ರಾಣಕ್ಕೆ ಪ್ರಾಣ ಕೊಡೋ ನನ್ನಂಥವ್ರಿಗೆ ಯಾವ ಭಯನೂ ಇರಕ್ಕಿಲ್ಲ. ಆ ಇಡೀ ಜಗತ್ತೇ ಬಂದು ಎದುರುಗಡೆ ನಿಂತ್ರುವೆ ನನ್ನ ಪಾರುನ ಯಾವಾಗಲೂ ಹಿಂಗೆ ಪಿರುತಿ ಮಾಡ್ತೀನಿ. ಧೈರ್ಯವಾಗಿ, ಭಯ ಇಲ್ಲದೆ, ನಾಚಿಕೆನೂ ಇಲ್ಲದೆ. ನನ್ನ ಮಾವನೇನ ಇದು? ಏನಪ್ಪ ಇಷ್ಟು ಧೈರ್ಯ ಬಂದ್ಬಿಟ್ಟಿದೆ? ಏನ್ ಶಿವಣ್ಣ ಹಿಂಗ್ ಬೆಳೆದ್ಬಿಟ್ಟಿದ್ಯಾ? ಏನ್ ಧೈರ್ಯ? ಬಾಮೈದ ಯಾಕ್ಲಾ ನಿಂಗ್ ಧೈರ್ಯ ಇಲ್ವಾ? ಇರ್ಲಾ, ನಿಂಗೂ ಹೊಸಿ ಧೈರ್ಯ ತಂದು ಕೊಡ್ತೀನಿ. ಇನ್ನೊಂದು ಮಳೆ ಇಲ್ಲ, ಇನ್ನೊಂದಿತ್ತಲ್ಲ, ಕೊಡ್ಲಾ 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 ನನಗೆ. ಶಿವಣ್ಣ ನೀ ಸುಮ್ಕಿರ್, ನಿಂಗ್ ಗೊತ್ತಾಗಲ್ಲ ಇದೆಲ್ಲ ಬೇಡ. ಸೀನಾ ಭಾರಿ ಬೆಳೆದ್ಬಿಟ್ಟಿದ್ಯಾ ಬುಡ್ಲಾ ನೀನು. ಅಲ್ಲ ಕಣ್ಲ, ನನ್ ಡೈಲಾಗ್ ನನಗೆ ಹೊಡಿತಿದ್ಯಾ? ಆಯ್ತು ಸುಮ್ಕೆ ಮುಡ್ಸ್ಲಾ. ಹಂಗಲ್ಲ, ಇದೆಲ್ಲ ಯಾಕೆ ಸುಮ್ನೆ ಅಂತ. ಭಾವ ಮಾಡಿದ್ಮೇಲೆ ಬಾಮ ಇದನ್ನು ಮಾಡ್ಲೇಬೇಕು. ಅದಪ್ಪ ಪ್ರೀತಿ ಎಲ್ರಿಗೂ ಸಮ ಅಲ್ವಸಿನ? ಗುಂಡು ನೀನ್ ತಿರುಗು. ಅಯ್ಯೋ ನಾಚಿಕೆ ಆಗುತ್ತೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬಾರೋ, ಇಲ್ಲಿ ಮಾತ್ರ ನಾಚಿಕೆ ಅಂತಾರೆ. ಅದೇ ಆಸ್ಪತ್ರೆನಾಗೆ ಇಬ್ರು ಹತ್ರ ನಿಂತ್ಕೊಂಡು ನಾನೇ ಹೇಳ್ದೆ ನಮ್ ಗೋಡಂಬಿ ಮುಂದೆ ಇದೆಲ್ಲ ಬ್ಯಾಡ ಅಂತವ. ಶಿವಣ್ಣ ಅದಂಗಲ್ಲ, ನನ್ ಮಾತ್ ಕೇಳ. ನೀನ್ ಒಳ್ಳೆ ತಗೊಳ ಸೀನಾ. ಮುಡ್ಸು ತಿರ್ಗವ ಮುಡ್ಸ್ಲಾ. ಏನ್ಲಾ ನೋಡ್ತಾ ಇದೀನಿ, ಮುಡ್ಸ. ಪಿಕ್ಕಿ ಎಲ್ಲೂ ಬಂದಿಲ್ಲ ಅಲ್ವಾ? ಸತ್ಯ, ಸಮಾಧಾನ ಆಯ್ತು. ಜೀವಂತವಾಗಿ ನೆಮ್ಮದಿಯಾಗಿರಬೇಕು ಅಂದರೆ ನೀನು ಕೈ ಬಾಯಿ ಆಡಿಸೋದನ್ನ ನಿಲ್ಲಿಸಬೇಕು. ಈ ಮಾರಿಗುಡಿ ದೇವರು ವೀರಭದ್ರ ಬರೀ ಸಂಸ್ಕಾರವಂತ ಮಾತ್ರ ಅಲ್ಲ, ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಬರ್ತಾರೆ. ಇಲ್ಲಿ ಚೆನ್ನಾಗಿರ್ಬೇಕು ಅಂದರೆ ನಾನು ಹೇಳಿದ್ದನ್ನು ಕೇಳಿಕೊಂಡು ನಿನ್ನ ಕಣ್ಣು ಕಿವಿ ಬಾಯಿ ಎಲ್ಲ ಇದ್ದರೂ ಯಾವುದು ಇಲ್ಲದೆ ಇರೋ ಥರ ಇರಬೇಕು. ಆ ಮಾರಿಗುಡಿ ನಾಯಿ ಶಿವು ಜೀವನ ಹಾಳು ಮಾಡೋದಕ್ಕೆ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ. ಅದನ್ನು ನೀನು ತಡೆಯೋದಕ್ಕೆ ಬಂದರೆ ಇಲ್ಲಿ ಹಾಲು ತುಪ್ಪ ಗ್ಯಾರಂಟಿ. ನಿಮ್ ಕಾಲಕ್ಕೆ ಬೀಳ್ತೀನಿ ಕಣ್ರಿ, ಏನೂ ಮಾಡಬೇಡಿ. ನಾನು ನಿಮ್ ಸುದ್ದಿಗೆ ಬರಲ್ಲ, ದಯವಿಟ್ಟು ಬಿಟ್ಬಿಡಿ, ಬಿಟ್ಬಿಡ್ರಿ. ನೀನು ಯಾವತ್ತು ನನ್ನ ವಿರುದ್ಧ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದೆಯೋ ಆವತ್ತಿಂದಲೇ ನಾನು ಲೆಕ್ಕಾಚಾರ ಹಾಕಿದೆ, ದಾಳ ಹಾಕಿದೆ. ಒಂದಲ್ಲ ಒಂದು ದಿವಸ ಇದು ಉಪಯೋಗಕ್ಕೆ ಬರುತ್ತೆ ಅಂತ. ಆದರೆ ಇವತ್ತು ಇದು ನನ್ನ ಜೀವನೇ ಉಳಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸುಶೀಲ. ಇಲ್ಲ ರೀ, ಇಲ್ಲ, ಇನ್ಯಾವತ್ತೂ ನಾನು ಮಾತಾಡಲ್ಲ. ನನ್ನ ಕಣ್ ಮಾತ್ರ ತೆರೆದಿರುತ್ತೆ, ಆದ್ರೆ ಬಾಯ್ ಬಿಡಲ್ಲ. ಏನು ಮಾಡಬೇಡ್ರಿ, ದಯವಿಟ್ಟು ಏನು ಮಾಡಬೇಡಿ. ಬಳಗ ಇರೋಳು ಬಳಗ ಅಂತ ತಬ್ಕೊಂಡ್ರೆ ಬಳಗ ಇಲ್ಲದೆ ಇರೋಳು ಗಳಗ ಅಂತ ತಬ್ಕೊಂಡ್ಲಂತೆ. ಹಂಗಾಗಿದೆ ನಿನ್ನ ಪರಿಸ್ಥಿತಿ. ಬಿಕ್ಕಿ ಬಿಕ್ಕಿ ಹತ್ರೆ ಬೀಸೋ ಕಲ್ ಸುತ್ತುತ್ತಾ ಕನಸಿನಲ್ಲೂ ಬಂದು ಕಾಡ್ತಿದ್ಯಲ್ಲಿ ಆ ಶಿವು ಬಂದೋದ್ ದಿವಸ. ಆಗ ನನಗೆಷ್ಟು ಉರ್ದಿರ್ಬೇಡ, ಇಡೀ ಊರನ್ನೇ ಕಿರುಬೆರಳಲ್ಲಿ ಆಡಿಸೋ ನನಗೆ ನೀನು ನನ್ನನ್ನೇ ಆಡಿಸೋದಕ್ಕೆ ಶುರು ಮಾಡಿದ್ರೆ ನಾನು ಸುಮ್ಮನೆ ಬಿಡ್ತೀನ?
ಬಹುಮಾನಕ್ಕೆ ಬಸರಾಗಿ ಹೇರೋದಕ್ಕೆ ತಾವಿಲ್ಲ ಅನ್ನೋಂಗಾಗಿದೆ ನಿನ್ನ ಪರಿಸ್ಥಿತಿ ಅಲ್ವಾ? ಅದಕ್ಕೆ ಯಾವಾಗ ಯಾರು ಎಷ್ಟು ಆಡಬೇಕೋ ಅಷ್ಟೇ ಆಡಬೇಕು. ಇನ್ನು ಮುಂದೆ ನೀನು ಬಾಲ ಮುದ್ರಿರೋ ನಾಯಲ್ಲ, ಬಾಲನೇ ಕತ್ತರಿಸಿರೋ ನಾಯಿ. ಆದರೆ ನೀಯತ್ತು ನನಗೆ ಮಾತ್ರ ಇರಬೇಕು. ಈ ಮನೆಯಲ್ಲಿ ಇನ್ನು ಮುಂದೆ ನೀನು ಬದುಕಿದ್ರು ಸತ್ತಿರೋ ಹೆಣ ಆಗಿರಬೇಕು. ನಿನ್ನ ಜಾಗ ಯಾವತ್ತಿದ್ರೂ ಇಲ್ಲೇ, ಎಲ್ಲೇಳು, ನನ್ನ ಕಾಲು ಕೆಳಗೆ. ಈ ಮದುವೆ ಆಟ ತಾನಾಗೆ ಶುರು ಆಗಿದ್ದಲ್ಲ, ಈ ಆಟ ಶುರು ಮಾಡಿದ್ದು ನಾನು. ಇನ್ನು ಮುಂದೆ ಅವ್ರ ಮನೆ ಜೀವನ ಎಲ್ಲ ಹಾಳಾಗೋದನ್ನ ಇದೇ ಕಣ್ಣಲ್ಲಿ ನೋಡ್ತೀಯ ನೀನು. ಒಬ್ಬೊಬ್ಬರಾಗಿ ನಾಶ ಆಗ್ತಾ ಹೋಗ್ತಾರೆ. ಆ ನಾಶ ಮಾಡೋ ಸೂತ್ರಧಾರ ಈ ಮಾರಿಗುಡಿ ವೀರಭದ್ರ. ರಾಣಿ ನಂತರ ರತ್ನ ಆದಮೇಲೆ ರಮ್ಯಾ, ಶಿವು, ಪಾರ್ವತಿ ಎಲ್ಲರೂ ಒಬ್ಬೊಬ್ಬರಾಗಿ ನಾಶ ಆಗ್ತಾರೆ. ನೀನು ಇದನ್ನ ನಿನ್ನ ಕಣ್ಣಾರೆ ನೋಡ್ತಿರೋದಷ್ಟೇ ಕೆಲಸ ಅಲ್ವಾ ಸುಶೀಲ?